ನಿಮಗೆ ಯಾವ ಅಡೆತಡೆಯೂ ಇಲ್ಲ. ನಾವು ರಾಜಕೀಯವಾಗಿ ರಿಸ್ಕ್ ತಗೊಂಡಿವಿ. ಬಹಳ ಜನ ಹೇಳ್ತಾರೆ ನಿಮ್ಮ ಸೋಲಿಗೆ ಒಳ ಮೀಸಲಾತಿಯು ಒಂದು ಕಾರಣ ಅಂತ ನಮಗೆ ಹೇಳ್ತಾರೆ. ಆದ್ರೆ ನಾವು ಸೋಲು ಗೆಲುವಿನ ಪ್ರಶ್ನೆಯನ್ನು ಮುಂದೆ ಮಾಡಲಿಲ್ಲ. ನ್ಯಾಯ ಏನ್ ಕೊಡಬೇಕು ಅದನ್ನು ರಿಸ್ಕ್ ತಗೊಂಡು ಕೊಟ್ಟಿದ್ದೇವೆ. ನನಗೆ ಆತಂಕ ಇರೋದೇನು ಅಂದ್ರೆ ತಿಮ್ಮಾಪುರ ಅವರೇ, ನಾನು ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಮಾಡಿ ಒಬ್ಬರು ಹಿರಿಯ ಸಚಿವರು ನನ್ನ ಹತ್ರ ಕೇಳಿದ್ರು, ಹರಿಯಾಣ ಸರ್ಕಾರ ಅನುಷ್ಠಾನ ಮಾಡಿದೆ ಅಂತ ಹೇಳಿದಿರಲ್ಲ ಅಂತ ಹೇಳಿದ್ರು. ಹೌದು, ಅನುಷ್ಠಾನ ಮಾಡಿದೆ, ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾನು ಪೇಪರ್ ಓದಿದ್ದೀನಿ ಅಂತ ಹೇಳಿದೆ. ಕಾರಜೋಳ ಸಾಹೇಬ್ರೆ ಅವ್ರು ಹೇಳಿದ್ರು, ನೀವ್ ಯಾವಾಗ ಮಾಡ್ತೀರಿ? ಮಾಧುಸ್ವಾಮಿ ಅವರು ಕೊಟ್ಟಂತ ಸಂಪುಟದ ಉಪ ಸಮಿತಿ ತೀರ್ಮಾನ ಈಗಾಗಲೇ ಕಳಿಸ್ಕೊಟ್ಟಿದೀವಲ್ಲ ಕೇಂದ್ರ ಸರ್ಕಾರಕ್ಕೆ, ಇದ್ರ ಬಗ್ಗೆ ನಿಮ್ದೇನಾದ್ರು ತಕರಾರಿದೆಯಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಿಮ್ದೇನಾದ್ರು ತಕರಾರಿದ್ರೆ ಆ ತಕರಾರು ಏನಾದ್ರು ಇದ್ರೆ ಹೇಳಿ. ಧ್ವನಿ ಎತ್ತುವ ಕೆಲಸವನ್ನ ತಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಒಂದು ಮಾತನ್ನೇ ಸಂದರ್ಭ ಹೇಳ್ತೇನೆ, ಕಳೆದ ಬಾರಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುವ ಹಿಂದಿನ ದಿನ ಏನು ಘಟನೆ ನಡೀತಿತ್ತು ಬೆಳಗಾವಿ ಜಿಲ್ಲೆನಲ್ಲಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ನಡೀತದೆ ಬೆಳಗಾವಿನಲ್ಲಿ. ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಹಿಳೆಗೆ ಹಾಡು ಹಗಲೇ ವ್ಯವಸ್ಥೆಗೊಳಿಸ್ತಕ್ಕಂಥ ಕೆಲಸ ಕಂಬಕ್ಕೆ ಗಟ್ಟಾಗ್ತಾರೆ. ಸಚಿವರು ಭೇಟಿ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಭೇಟಿ ಕೊಡೋದಿಲ್ಲ, ಯಾರು ಕೂಡ ಭೇಟಿ ಕೊಡೋದಿಲ್ಲ. ಅದೇ ಅವತ್ತೇನಾರ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ರೆ ಸುಮ್ಮನೆ ಕೂರ್ತಿದ್ರ? ತತ್ಕ್ಷಣ ಅಲ್ಲಿಗೆ ಭೇಟಿನ ಕೊಟ್ಟ ತಾಯಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ನಾನು ಕೂಡ ಆಸ್ಪತ್ರೆಗೆ ಹೋಗಿ ಆ ತಾಯಿಯನ್ನ ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದೆ. ಮುಖ್ಯಮಂತ್ರಿಗಳು ಭೇಟಿ ಮಾಡಬೇಕು ಅಂತ ಅನ್ನಿಸ್ಲಾ ಇಲ್ಲ. ಇದು ಈ ರಾಜ್ಯದ ಮುಖ್ಯಮಂತ್ರಿ ಈ ತಾಯಂದ್ರಿಗೆ ಸ್ತ್ರೀ ಕುಲಕ್ಕೆ ಇಟ್ಕೊಂಡಿರ್ತಕ್ಕಂಥ ಗೌರವ ಎಷ್ಟರ ಮಟ್ಟಿಗಿದೆ ಅನ್ನೋದಂತ ಒಂದು ಕ್ಷಣ ಯೋಚನೆ ಮಾಡಬೇಕು. ನೇಹ ಹತ್ಯೆ ಪ್ರಕರಣ ಬಗ್ಗೆ ಉಲ್ಲೇಖ ಮಾಡಿದ್ರು. ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ, ತಾಯಂದ್ರಿಗೆ ಇವತ್ತು ರಕ್ಷಣೆ ಇಲ್ಲ. ಆ ರೀತಿ ದುರ್ವರ್ತನೆ ರಾಜ್ಯ ಸರ್ಕಾರದ್ದು. ಕಿಂಚಿತ್ತು ಕೂಡ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಇವ್ರಿಗೆ ಅಭಿಮಾನ ಇಲ್ಲ, ಕಾಳಜಿ ಇಲ್ಲ. ನಡೀತಾ ಇದೆ ಅಲ್ಲ, ನಿನ್ನೆಷ್ಟೇ ಇಡೀ ದಿನ ಕೋಲಾಹಲ ಆಯ್ತು, ಚರ್ಚೆ ಮಾಡೋದಿಲ್ಲ, 2 ದಿನ ಮಾತ್ರ ಬಾಕಿ ಇದೆ. ಅದೇ ಈಗ ಅವ್ರು ಬಿಜೆಪಿಯವರು ಯಾವಾಗ ಇದನ್ನ ತಗೊಳ್ತಾರೆ, ಅವ್ರು ಬರೆದು ಕೊಡ್ಬೇಕಲ್ವಾ? ಅಲ್ಲಿ ಯಾರು ಬರೆದು ಕೊಡ್ಬೇಕೆಲ್ಲ, ಯಾವ ಸಮಯದಲ್ಲಿ ಏನಾಗ್ಬೇಕಂತ ಯಾರು ಬರೆದು ಕೊಡ್ತಾರೆ? ಯಾರು ಬರೆದು ಕೊಡ್ಬೇಕು? ನಾನು ಕೇಳ್ತಿರೋದೇನು ಸರ್, ಈಗ ಅದನ್ನೇ ಅವ್ರಿಗೆ ಅವ್ರ ಈಗ ನಾವೇನ್ ಮಾಡ್ಬೇಕೇನ್ ಹೇಳ್ರಿ? ನೀವ್ ಅವ್ರಿಗೆ ಮಾತು ಕೇಳಲ್ವಾ? ನೀವು ಅವ್ರಿಗೆ ಕೇಳಿದೀವಿ ಸರ್, ಅವ್ರು ನಿಮ್ಮಲ್ಲಿ ಹಾಕ್ತಾರೆ. ಅಲ್ಲ, ನೀವು ಜರ್ನಲಿಸಂ ಮಾಡಿದ್ರೆ ನಮ್ಗಿನ್ ಇಂಟೆಲಿಜೆಂಟ್ ನೀವು ಇದ್ರ ತಾನೆ. ಮತ್ತೆ ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿವ ಅಸೆಂಬ್ಲಿ? 1:30. ಮತ್ತೆ ಯಾರು ನಡೆಸಿದಾರೆ? ಇಷ್ಟು ಕಾಲ ಯಾಕೆ ಕೊಡ್ತಾ ಇದೀವಿ? ಎಲ್ಲಾ ವಿಷಯಗಳನ್ನ ಆಗ್ಬೇಕಂತ ತಾನೇ ಕಾಲ ಕೊಡ್ತಾ ಇರೋದು. ನಮ್ಮ UT ಖಾದರ್ ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ, ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ, ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, 10 ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು, ರಾತ್ರಿ 12ವರೆಗೆ ಯಾಕೆ ಮಾಡ್ತಾ ಇದೀವಿ? ಚರ್ಚೆಗೆ ಅವಕಾಶ ಕೊಡ್ಬೇಕು ತಾನೇ ಇರ್ತಕ್ಕಂಥದ್ದು. ಮತ್ತೆ ಅವ್ರು ಸದುಪಯೋಗ ಪಡಿಸ್ಕೋಬೇಕು ಇದನ್ನ. ಆದ್ರೆ ವಿಷಯಗಳನ್ನ ಅವ್ರು ತಗೋಬೇಕು ತಾನೆ. ಮೊನ್ನೆ ತಾನೇ ಮಾತನಾಡಿದ್ವಿ, ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ.